ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆದಿಜಗದ್ಗುರು ಪಂಚಾಚಾರ್ಯನ ಸ್ಮರಣೆಯನ್ನು ಮಾಡಿ ಬಸವಾದಿ ಶಿವಶರಣರಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಕರ್ತೃ ಗುರು ಗುದ್ದಲಿಯ ಶಿವಯೋಗಿಗಳಲ್ಲಿ ಜಂಗಮ ಕ್ಷೇತ್ರ ಹೊಸತಿಯ ಪರಮ ಪೂಜೆಯಲ್ಲಿ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಹಾನಗಲ್ಲಿನ ಗುರು ಕುಮಾರ ಶಿವಯೋಗಿಗಳಲ್ಲಿ ನನ್ನ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಎನ್ನ ಆಧ್ಯಾತ್ಮ ಜ್ಯೋತಿಷ್ಯ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮಕ ಕೂಡ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತಿನ ಒಂದು ಸಂಚಿಕೆಯ ವಿಷಯ ಏನಂತಂದರೆ ಗ್ರಹಣ. ಇದೇ ಶ್ರೀ ಶಾಲಿವಾಹನ ಶಕೆ 1948ನೇ ಪರಾಭವ ನಾಮ ಸಂವತ್ಸರ ನಾಗರ ಅಮಾವಾಸ್ಯೆ ದಿನ ಬುಧವಾರದಂದು ದಿನಾಂಕ 12/8/2026 ಬುಧವಾರ ದಿನ ಅದೃಶ್ಯ ಸೂರ್ಯಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಗೋಚರ ಆಗುವುದಿಲ್ಲ. ಅದಕ್ಕಾಗಿ ಇದಕ್ಕೆ ಅದೃಶ್ಯ ಸೂರ್ಯಗ್ರಹಣ ಅಂತ ಕರೀತಾರೆ. ಈ ಅದೃಶ್ಯ ಸೂರ್ಯಗ್ರಹಣ ಏಕೆ ನಮಗೆ ಗೋಚರ ಆಗುವುದಿಲ್ಲ ಅಂತಂದರೆ, ಇದು ರಾತ್ರಿಯ ಸಮಯದಲ್ಲಿ ನಮ್ಮ ಭಾರತದ ಸಮಯ ಪ್ರಕಾರ ರಾತ್ರಿ 10:30ಕ್ಕೆ ಇದು ಪ್ರಾರಂಭ ಆಗ್ತದೆ. ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ಸೂರ್ಯಗ್ರಹಣ ಇರುವುದರಿಂದ ನಮ್ಮ ಭಾರತದಲ್ಲಿ ಈ ಗ್ರಹಣವು ಗೋಚಾರ ಆಗುವುದಿಲ್ಲ. ಸ್ಪರ್ಶಕಾಲ 10:30ಕ್ಕೆ ಮತ್ತು ಮಧ್ಯಕಾಲ 11:16, ಮೋಕ್ಷಕಾಲ 12:06ಕ್ಕೆ ಈ ಗ್ರಹಣವು ಮುಕ್ತಾಯ ಆಗ್ತದೆ. ಒಟ್ಟು ಸಮಯ 1:50 ಕಾಲ ಈ ಗ್ರಹಣ, ಅದೃಶ್ಯ ಸೂರ್ಯಗ್ರಹಣ ಇದು ಇರುತ್ತದೆ. ಆದ ಕಾರಣ ಈ ಗ್ರಹಣವು ಉತ್ತರ ಏಷ್ಯಾ, ಇನ್ನು ಅನೇಕ ದೇಶಗಳಲ್ಲಿ ಈ ಒಂದು ಗ್ರಹಣ ಇರುವುದರಿಂದ ಉತ್ತರ ಏಷ್ಯಾದ ಜೊತೆಗೆ ಇನ್ನು ಏಷ್ಯಾ, ಆಫ್ರಿಕಾ, ಉತ್ತರ ಪಶ್ಚಿಮ ಅಮೇರಿಕಾ, ಉತ್ತರ ಭಾಗದಲ್ಲಿ ಅಮೇರಿಕದ ಉತ್ತರ ಭಾಗದಲ್ಲಿ ಅಂಟಾರ್ಟಿಕಾ, ಹಿಂದೂ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಗ್ರಹಣವು ಗೋಚಾರ ಆಗ್ತದೆ. ಈ ಗ್ರಹಣವು ಭಾರತದಲ್ಲಿ ಇದು ಗೋಚಾರ ಆಗುವುದಿಲ್ಲ. ಅದಕ್ಕಾಗಿ ಈ ಗ್ರಹಣದ ಒಂದು ನಿಯಮವನ್ನು ಪಾಲಿಸುವಂಥ ಅಗತ್ಯ ಇರುವುದಿಲ್ಲ. ಆದರೂ ಕೂಡ ಗರ್ಭಿಣಿಯ ಸ್ತ್ರೀಯರು ಈ ಒಂದು ಗ್ರಹಣದ ಒಂದು ಸಲಹೆಯನ್ನು, ವಿಶೇಷವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸೂಚನೆಗಳನ್ನು ಅವರು ಪಾಲಿಸಬೇಕಾಗ್ತದೆ. ಗರ್ಭಿಣಿ ಸ್ತ್ರೀಯರು ರಾತ್ರಿ 9 ಗಂಟೆ ಒಳಗಾಗಿ ಅವರು ಊಟ ಮತ್ತು ಪಾನೀಯಗಳನ್ನು ಸೇವಿಸುವುದು ಉತ್ತಮ. ಅದರ ಜೊತೆಗೆ ಗ್ರಹಣ ಕಾಲದಲ್ಲಿ ನಿದ್ರೆಯನ್ನು ಮಾಡದೆ, ಆಹಾರ ಪಾನೀಯಗಳನ್ನು ಕೂಡ ಸೇವಿಸದೆ, ಜಪ ಮತ್ತು ಚರಿತ್ರೆಗಳ ಒಂದು ಪಾರಾಯಣ ಮಾಡುವುದು, ಜಪವನ್ನು ಮಾಡುವುದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ನಾವು ಫಲಗಳನ್ನು ಈ ಗ್ರಹಣದಿಂದ ನಾವು ಪಡೆಯಬಹುದು. ಮತ್ತು ಈ ಗ್ರಹಣದಿಂದ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಫಲಗಳು ಅನ್ನೋದನ್ನು ನಾವು ಎಲ್ಲ ತಿಳಿದುಕೊಳ್ಳೋಣ. ಈ ಗ್ರಹಣದಿಂದ, ನಾಗರ ಅಮಾವಾಸ್ಯೆ ದಿನ ನಡೆಯುವಂಥ ಈ ಗ್ರಹಣದಿಂದ ಶುಭ ಫಲವನ್ನು ಯಾವ ಯಾವ ರಾಶಿಗಳಿಗೆ ನಾವು ಕಾಣಬಹುದು ಅಂತಂದರೆ, ವೃಷಭ, ಕನ್ಯಾ, ತುಲಾ ಮತ್ತು ಕುಂಭ ರಾಶಿಗಳು ಈ ಗ್ರಹಣದಿಂದ ಶುಭ ಫಲಗಳನ್ನು
ಪಡೆಯುವಂಥ ರಾಶಿಗಳು ಆಗಿರ್ತವೆ. ಮತ್ತು ಮಧ್ಯಮ ಫಲವನ್ನು ಪಡೆಯುವಂಥ ರಾಶಿಗಳು, ಮಧ್ಯಮ ಫಲವನ್ನು ಅನುಭವಿಸುವಂಥ ರಾಶಿಗಳು ಯಾವುವು ಅಂತಂದರೆ ಮಿಥುನ, ವೃಶ್ಚಿಕ, ಮಕರ, ಮೀನ ರಾಶಿಗಳು ಇವು ಮಧ್ಯಮ ಫಲವನ್ನು ಅನುಭವಿಸುವಂಥ ರಾಶಿಗಳು ಆಗಿದ್ದೇವೆ. ಮತ್ತು ಅಶುಭ ಫಲವನ್ನು, ಈ ಗ್ರಹಣದಿಂದ ಅಶುಭ ಫಲವನ್ನು ಪಡೆಯುವಂಥ ರಾಶಿಗಳು ಯಾವುವು ಅಂತಂದರೆ ಮೇಷ, ಕರ್ಕಾಟಕ, ಸಿಂಹ ಮತ್ತು ಧನುಸ್ಸು ರಾಶಿಗಳು ಇವು ಅಶುಭ ಫಲವನ್ನು ಪಡೆಯುವಂಥ ರಾಶಿಗಳು ಆಗಿದ್ದಾವೆ. ಕರ್ಕ ರಾಶಿ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ 3ನೇ ಪಾದದಲ್ಲಿ ಗ್ರಹಣ ನಡೆಯುವುದರಿಂದ ಕೇತುವಿನ ಪ್ರಭಾವ ಹೆಚ್ಚಿಗೆ ಇರುವುದರಿಂದ ಕೇತು ಶಾಂತಿಯನ್ನು ಕರ್ಕ ರಾಶಿಯವರು, ಆಶ್ಲೇಷ ನಕ್ಷತ್ರವರು ಕೇತು ಶಾಂತಿಯನ್ನು ಮಾಡಿಸ್ಬೇಕು. ಅದರ ಜೊತೆಗೆ ಅಶುಭ ಫಲವನ್ನು ಹೊಂದಿರತಕ್ಕಂಥ ರಾಶಿಗಳು ಮೇಷ, ಕರ್ಕ, ಸಿಂಹ, ಧನುಷ್ ರಾಶಿಯವರು ಏನು ಮಾಡಬೇಕಂತಂದರೆ ಕೇತುವಿನ ಮಂತ್ರ ಜಪ, ಅದರ ಜೊತೆಗೆ ದಾನದಿಂದ ಶುಭ ಮತ್ತು ಹೆಚ್ಚಿನ ಒಂದು ಶುಭ ಫಲವನ್ನು ಈ ಒಂದು ಕೇತುವಿನ ಮಂತ್ರ ಜಪ ಹಾಗೂ ದಾನದಿಂದ ಪಡೆಯಬಹುದು ಮತ್ತು ಹೆಚ್ಚಿನ ಶುಭ ಫಲವನ್ನು ನಾವು ನಿರೀಕ್ಷಿಸಬಹುದು. ಕೇತುವಿನ ಒಂದು ಜಪ, ಕೇತುವಿನ ಮಂತ್ರ ಜಪವನ್ನು ನಾವು ಬೀಜ ಮಂತ್ರ ಜಪವನ್ನು ಮಾಡೋದ್ರಿಂದ ಕೇತುವಿನ ಬೀಜ ಮಂತ್ರ ಯಾವುದು ಅಂತಂದರೆ ಓಂ ಸ್ರಾಂ ಸ್ರೀಂ ಸ್ರೋಂ ಸಹ ಕೇತುವೇ ನಮಃ ಅಂತಂದು 108 ಜಪವನ್ನು ಮಾಡ್ಬೋದು. ಇಲ್ಲ ಅಂತಂದರೆ 1008 ಜಪವನ್ನು ಮಾಡಿದರೆ ಬಹಳ ಒಳ್ಳೆಯದು. ಅದರ ಜೊತೆಗೆ ಈ ಒಂದು ಜಪವನ್ನು ಮಾಡಿ ತದನಂತರ ಇವನ್ನು ಕೇತುವಿಗೆ ಅರ್ಪಿಸಿ ಅದರ ಜೊತೆಗೆ ನಾವು ದಾನವನ್ನು ಮಾಡ್ಬೋದು. ದಾನವನ್ನು ಏನು ಮಾಡಬೇಕಂತಂದರೆ ನಾವು ವಿಶೇಷವಾಗಿ ಕೇತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯವಾಗಿರ್ತಕ್ಕಂಥ ಹುರುಳಿ ಮತ್ತು ಚಿತ್ರದ ಬಟ್ಟೆಯನ್ನು ನಾವು ಕೇತುವಿಗೆ ಪೂಜಿಸಿ, ಕೇತು ಗ್ರಹಕ್ಕೆ ಪೂಜಿಸಿ ಅವನ್ನು ಕೇತುವಿಗೆ ನಾವು ಅರ್ಪಿಸಿ ಆ ಒಂದು ಬಟ್ಟೆಯನ್ನು, ಹುರುಳಿ ಕಾಳನ್ನು ಮತ್ತು ಚಿತ್ತಾರದ ಬಟ್ಟೆಯನ್ನು ನಾವು ಗುರುಗಳಿಗೆ ದಾನವಾಗಿ ನೀಡುವುದರಿಂದ ನಾವು ಶುಭ ಫಲವನ್ನು ಪಡೆಯಬಹುದು. ವಿಶೇಷವಾಗಿ ಅಶುಭ ಫಲವನ್ನು ಹೊಂದುವಂಥ ರಾಶಿಗಳು ಈ ಒಂದು ಪರಿಹಾರವನ್ನು ಮಾಡೋದರಿಂದ ನೀವು ಕೂಡ ಶುಭ ಫಲವನ್ನು ಪಡೆಯಬಹುದು. ಶರಣಾರ್ಥಿ.